ಎಲ್ಲವೂ ಪೂರ್ಣವಾಗಲಿಲ್ಲ. ಯಜ್ಞ ನೀನೆಷ್ಟು ದಿನ ಅವರಿಗೆ ಶ್ರೀಕೃಷ್ಣನ ಪರಮಾತ್ಮನಾದ ಸಹಾಯ ಮಾಡುವೆ? ನಿಮ್ಮ ಮೇಲೆ ಕಣದ ಕೊಯ್ಯಲಿಟ್ಟು ಅಣ್ಣ ತಮ್ಮಂದಿರನ್ನು ಅಗಲಿಸಬೇಕು. ಆದಾಗ ನಾ ಮಾಡುವ ಕೆಲಸಕ್ಕೆ ಪೂರ್ತಿ ಸಿಕ್ಕಂತಾಗುವುದು. ಸಿಂಹೋದ್ರೇ ಆ ಪತ್ತಿನಿಂದ ಪಾರಾದಿರೆಂದು ನಿಟ್ಟುಸಿರು ಬಿಟ್ಟರೆ ಅದು ನಿಮಗೆ ಕೊಟ್ಟು ನಿಮ್ಮ ಮನೆಯ ಮೇಲೆ ರಣಬೇರಿ ಬಾರಿಸದಿದ್ದರೆ ನನ್ನ ಹೆಸರು ವಿಕ್ರಾಂತ ವಿಷಕಂಠ. ವಿಕ್ರಾಂತ ವಿಷಕಂಠ ಗೌಡನೇ ಅಲ್ಲ. ಇನ್ನು ಮೇಲೆ ಶುರುವಾಯಿತು ಈ ವಿಷಕಂಠ ಆಡುವ ಆಟ. ಹೇಗೆ ನೆಮ್ಮದಿಯಿಂದ ಇರುತ್ತೆ ಈ ನಿನ್ನ ಸಂಸಾರ? ಕರಗೋ ಬಾಸು ಕರಗೋ ಸುಮ್ಮನೆ ಓಡೋಗೆ ನಿಲ್ಲಬೇಡ ಓಡೋಗೆ ಓಡೋದು. ಕರಗೋ ಬಾಸು ಕರಗೋ ಸುಮ್ಮನೆ ಓಡೋದು ನಿಲ್ಲಬೇಡ ಓಡೋಗೆ ಓಡೋದು. ಸಾಲಿ ಕಲಿದಾಗ ನಾನು ಮಾಡಿದ್ದು ತಪ್ಪೋ ಸರಿನೋ ನನಗೊಂದು ತಿಳಿತಾ ಇಲ್ಲ. ನಮ್ಮಣ್ಣನ ಮಾತು ಕೇಳಿ ಆ ಸಿಂಹಾದ್ರನ ಆಪದನೆ ಕೊಟ್ಟು ಹೊರಗೆ ಹಾಕಿದೆ. ಆದರೆ ಆ ಸಿಂಹಾದ್ರನೇ ಮುಂದೊಂದು ದಿನ ನನ್ನ ಜೀವನಕ್ಕೆ ಏನಾದರೂ ಮುಳ್ಳಾದ್ರೆ ಆದ್ರೆ ಆಗಲಿ, ಅದಕ್ಕೇನಂತೆ. ಅಂಥವ್ರನ್ನ ಹುಟ್ಟರಗಿಸೋ ಸಾಮರ್ಥ್ಯ ನಮ್ಮ ಅಣ್ಣನ ಹತ್ರ ಇದೆ. ಪ್ರಿಯಾಂಕಾ, ನಿಲ್ಲು. ಎಲ್ಲಿಗೆ ಹೊರಟಿರುವೆ? ಅವತ್ತು ನನ್ನ ಮೇಲೆ ಸುಳ್ಳು ಅಪವಾದವನ್ನು ಹೊರಸಿ ಜೈಲಿಗಟ್ಟಿದೆ.
ಇಂದು ನಿಜವಾಗಲೂ ನಿನ್ನ ಬಲಾತ್ಕಾರ ಮಾಡಿ ಜೈಲು ಸೇರುವೆ. ಏ ಸಿಂಹಾದ್ರಿ, ನನ್ನನ್ನು ಮುಟ್ಟುವ ಗಂಡಸು ಇನ್ನು ಈ ಊರಲ್ಲಿ ಯಾರೂ ಹುಟ್ಟಿಲ್ಲ. ಅಂತದ್ರಲ್ಲಿ ನೀನೇನೋ ಮಾಡ್ತೀಯ? ಅಕಸ್ಮಾತ್ ನೀನೇನಾದ್ರೂ ನನ್ನ ಮುಟ್ಟಿದ್ದೆ ನಿಜವಾದ್ರೆ ಮುಟ್ಟಿದ ನಿನ್ನ ಕೈಯನ್ನು ಕತ್ತರಿಸಿ ನನ್ನ ಮನೆ ಮುಂದಿರುವ ನಾಯಿ ಹಾಕ್ತಾನೆ. ನಮ್ಮನ್ನ ಎಚ್ಚರದಿಂದ ಮಾತಾಡು. ಎಚ್ಚರ ತಪ್ಪಿದ ಹೆಣ್ಣು ನೀನಾಗಿ ನಿಮ್ಮನ್ನ ಹೇಳಿದಾಗೆ ಕುಣಿದಿಯಲ್ಲ, ಮುಂದೆ ನಿನ್ನ ಗತಿ ಏನು? ಮಾಡಿಕೊಂಡ ಗಂಡ ನಿನ್ನ ಶೀಲದ ಬಗ್ಗೆ ಸಂಶಯ ಮಾಡಿ ಹೊರಹಾಕುತ್ತಾನೆ. ಹೇ ಹೆಣ್ಣೆ, ನಿನ್ನ ಮರ್ಯಾದೆಯ ಅರಿವೇ ನಿನಗಿಲ್ಲವೆಂದಾಗ ಈ ಊರಲ್ಲಿ ಹೇಗೆ ನಿನ್ನ ಮುಖವನ್ನೆತ್ತಿ ತಿರುಗುವೆ? ಊರಲ್ಲಿರುವ ಜನರ ಬಗ್ಗೆ ಹೆದರಿಕೆ ನನಗಿಲ್ಲ. ಏನೇ ಆದ್ರೂ ಊರಲ್ಲಿರುವ ಜನ 4 ದಿನ ಮಾತಾಡ್ತಾರೆ, ಆ ನಂತರ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೂ ಜೈಲಿಗೆ ಹೋಗಿ ಬಂದ್ರು ಕೂಡ ನಿನ್ನ ಸೊಕ್ಕೇನು ಕಡಿಮೆ ಆಗಿಲ್ಲ ಅಲ್ಲ? ಆ ಇನ್ಸ್ಪೆಕ್ಟರ್ ನಿನ್ನ ಹೇಗೋ ಜೈಲಿಂದ ಬಿಡಿಸಿದ? ನಾ ಮಾಡುವ ಕೆಲಸ ಇನ್ನೂ ಬಾಕಿ ಇದೆ, ಮುಗಿಸಿಕೊಂಡು ಬಾ ಅಂತ ಹೊರಗಡೆ ಬಿಟ್ಟಿದ್ದಾನೆ. ಪ್ರಿಯಾಂಕಾ, ನಮ್ಮಂತ ಬಡವರ ಕಷ್ಟ ನಿನಗೆ ಕೇಳಿಸುವುದಿಲ್ಲ. ಬಡವರು ಭುಗಿಲೆದ್ದರೆ ಇಡೀ ಜಗತ್ತೇ ನಾಶವಾಗುತ್ತದೆ. ಲೇ ಹೆಣ್ಣೆ, ನಿಮ್ಮಣ್ಣ ನನ್ನ ಅತ್ತಿಗೆ ಮೇಲೆ ವ್ಯಭಿಚಾರದ ಪಟ್ಟವನ್ನು ಕಟ್ಟಿ ಅವಳಿಗೂ ಕಂಟಕನಾದ. ಇಷ್ಟೆಲ್ಲ ನಡೆದರೂ ನಾನು ಸುಮ್ಮನಿರಬೇಕೆ? ಇಲ್ಲ, ಇವತ್ತು ನಿನ್ನ ಶೀಲಹರಣ ಆಗಲೇಬೇಕು. ಬಾರಲೇ. ದಯವಿಟ್ಟು ನನಗೆ ಏನ್ ಮಾಡ್ಬೇಡ, ಪ್ಲೀಸ್ ಬಿಟ್ಟು ಬಿಡ ನನ್ನ. ನೀಚ ಕೆಟ್ಟ ಹೆಣ್ಣೆ, ನೀನು ಕೆಟ್ಟವಳಾದರೆ ನಾನು ಕೆಟ್ಟವನಲ್ಲ. ಈ ಸಮಾಜದಲ್ಲಿ ಹೆಣ್ಣಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕಾದ್ರೂ ಮರ್ಯಾದೆ ಕೊಟ್ಟು ಸುಮ್ಮನಿದ್ದರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಹೌದು ಸಿಂಹಾದ್ರಿ, ನಮ್ಮನೆ ಮಾತು ಕೇಳಿ ನಾನು ಅವತ್ತು ಆ ರೀತಿ ಮಾಡಿದೆ. ಆದರೆ ಇವತ್ತು ಅವನ ಮಾತು ಕೇಳಿದಕ್ಕೆ ನನ್ನ ಮರ್ಯಾದೆನೇ ಹಾಳಾಗೋಯ್ತು. ಈಗ ನನ್ನ ಗತಿ ಏನು? ಅಂದರೆ ಈಗ ಮರ್ಯಾದೆಯನ್ನು ಅಷ್ಟೇ ಕಳೆದಿರುವೆ, ಮುಂದೆ ನನ್ನ ಪ್ರಾಣವನ್ನು ತೆಗೆಯಲು ಹೊಂಚ ಹಾಕುತ್ತಿರುವೆಯಾ? ಹಾಗೇನಿಲ್ಲ ಸಿಂಹಾದ್ರಿ, ಇನ್ನು ಮುಂದೆ ನಾನು ಕೂಡ ಒಳ್ಳೆಯೊಳಗೆ ಬದುಕ್ತೀನಿ. ನೋಡು, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಾನಿವತ್ತಿಂದ ಕೆಟ್ಟ ಕೆಲಸ ಎಲ್ಲನೂ ಬಿಡ್ತೀನಿ. ಇನ್ನು ಮುಂದೆ ನನ್ನ ಪ್ರೀತಿಗೆ ಸಾರಥಿ ನೀನಾಗಬೇಕು. ಪ್ರಿಯಾಂಕಾ, ನೀನು ಕಲ್ಲಿನ ವೀಣೆ ಅಂತ ಮಾಡಿದ್ದೆ, ಆದರೆ ನನ್ನ ಹೃದಯದ ವೀಣೆಯನ್ನೇ ಮೀಟಿ ನನ್ನ ಮನಸ್ಸನ್ನೇ ಗೆದ್ದೆ. ನೋಡು, ಇನ್ನು ಮುಂದೆ ನಾನು ಕೂಡ ಕೆಟ್ಟ ಕೆಲಸನ ಬಿಟ್ಟು ಒಳ್ಳೆಯವನಾಗಿ ಬಾಗ್ತೀನಿ. ಅಷ್ಟೇ ಅಲ್ಲ, ನಿನ್ನ ಕೈ ಹಿಡಿದು ನಿನ್ನ ಬಾಳ ಸಂಗಾತಿಯಾಗಿ ಜೊತೆಯಾಗಿ ಸಾಕ್ತೀನಿ. ಇದು ನಿನ್ನ ಪಾದ ಸಾಕ್ಷಿಯಾಗಿಯೂ ಸತ್ಯ. ಇದೇ ಸಂತೋಷದ ಸಮಯದಲ್ಲಿ ಒಂದು ಇಂಪಾದ ಹಾಡನ್ನಾದರೂ ಹಾಡಬಹುದು. ಆಯ್ತು, ನೀವು ಇಷ್ಟದಂತೆ ಆಗ್ಲಿ.